The main event of WrestleMania 42 is now official. Roman Reigns versus CM Punk for the World Heavyweight Championship. Hey guys, welcome back to the channel. So finally ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗಿದಿದೆ. ಅಂಡ್ ಮಂಡೇ ನೈಟ್ ರಾಗಿಂತ ಮುಂಚೆನೆ WWE ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರು ಕೂಡ ಮಂಡೇ ನೈಟ್ ರಾ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ಲಿಟರಲಿ ಒನ್ ಗುಡ್ ಪ್ರೊಮೋ ಸೆಗ್ಮೆಂಟ್ ಇಸ್ ಚೇಂಜ್ ದ ಎಂಟೈರ್ ಶೋ ಅನ್ನೋದಕ್ಕೆ ಇದು ಒಂದು ಅದ್ಭುತವಾದ ಉದಾಹರಣೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಏನು ಕೂಡ ಪೈರಸ್ಗಳು ಓಪನ್ ಆಗಿರೋದಿಲ್ಲ. ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ನಡ್ಕೊಂಡು ಬರ್ತಾ ಅನೌನ್ಸರ್ ಟೇಬಲ್ ನೆಲ್ಲದನ್ನು ಕೂಡ ಚಿಂದಿ ಉಡಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕಮೆಂಟೇಟರ್ಸ್ ಕೂಡ ಕೇಳ್ತಾ ಇರ್ತಾರೆ, ನಿನಗೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿನಗೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಅದೆಲ್ಲದನ್ನು ಕೂಡ ಮೀರಿ ಅನೌನ್ಸರ್ ಟೇಬಲ್ ನೇ ಪಲ್ಟಾಯಿಸಿ ಒಂದು ಮೈಕ್ ನ ತಗೊಂಡು ಸೀದಾ ರಿಂಗ್ ಗೆ ಬಂದು, ನಿಜವಾಗ್ಲೂ ಆಡಮ್ ಪಿಯರ್ಸ್ ನೀನ್ ಇವಾಗ ಇಲ್ಲಿಗೆ ಬರಬೇಕು, ನಿನ್ನ ಸಾರಿ ಫೆಕಿನ್ ಆಸ್ ನ ತಗೊಂಡು ಇಲ್ಲಿಗೆ ಬಾ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಆಂಗ್ರಿ ಇಂದ ಕರೀತಾರೆ. ಸಡನ್ ಆಗಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮೆನ್, ಬ್ರಾನ್ಸನ್ ರೀಡ್, ಆಸ್ಟನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರು ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಮೈಕ್ ನ ತಗೊಂಡು, ನಿಜವಾಗ್ಲೂ ಸೌದಿ ಅರೇಬಿಯಾಗೆ ಬರುವಂತಹ ಎಲ್ಲ ವೀಸಾನು ಕೂಡ GM ಆದಂತಹ ಆಡಮ್ ಪಿಯರ್ಸ್ ಅವರೇ ಅಪ್ರೂವ್ ಮಾಡೋದು. ಬಟ್ ಈಗ ಅವರಿಗೆ ಮಾಸ್ಕ್ ಮ್ಯಾನ್ ಯಾರು ಅನ್ನೋದೇ ಗೊತ್ತಿಲ್ವಂತೆ. ನಿಜವಾಗ್ಲೂ ಇದು ಎಂತ ವಿಪರ್ಯಾಸ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ. ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಪಾಲಿಮೆನ್ ಅವರ ಕೈಯಿಂದ ಮೈಕ್ ನ ತಗೊಂಡು, ಆಡಮ್ ಪಿಯರ್ಸ್ ನಾನು ಜಾಸ್ತಿ ವೆಯ್ಟ್ ಮಾಡೋದಿಲ್ಲ, 3 ಎಳಿಸ್ತೀನಿ ಅಷ್ಟೇ, ಅಷ್ಟರಲ್ಲಿ ನೀನ್ ಇಲ್ಲಿಗೆ ಬರಲೇಬೇಕು ಅಂತ 1 2 ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು 2 ಸಾಕು, 2 ಗೆ ನಿಲ್ಸು ಅಂತ ಇಡೀ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರ್ಕೊಂಡು ಬಂದು, ನಿಜವಾಗ್ಲೂ ಕೂಡ ನನಗೆ ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ಕಡೆದಾಗಿ ಮಾಸ್ಕ್ ಮ್ಯಾನ್ ಆಗಿ ಇದ್ದಿದ್ದು ಬೇರೆ ಯಾರು ಅಲ್ಲ, ಆಸ್ಟನ್ ಥಿಯರಿ. ಅಂಡ್ ಇನ್ನ ಎರಡನೇದಾಗಿ, ನೀನು ರಾಯಲ್ ರಂಬಲ್ ಅಲ್ಲಿ ಅಂತ ಕಿತ್ತೋದ ಪರ್ಫಾರ್ಮೆನ್ಸ್ ನ ಕೊಟ್ಟರು ಕೂಡ ನಿನಗೆ ನಾನು ಮಂಡೇ ನೈಟ್ ರಾ ಅಲ್ಲಿ ಕೆಲಸನ ಕೊಟ್ಟಿದ್ದೀನಲ್ಲ, ಅದು ನನ್ನ ತಪ್ಪು ಅಂತ ಬ್ರಾನ್ ಬ್ರೇಕರ್ ಅವರಿಗೆ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರು ಆಡಮ್ ಪಿಯರ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಅವ್ರ ಹಿಂದೆ ನಮ್ಮ ಪಾಲಿಮೆನ್ ಅವರು ಕೂಡ ಹೋದಾಗ ಹಿಂದೆ ನಮ್ಮ ಎಲೆನೈಟ್ ಅವರು ಸ್ಟೀಲ್ ಚೇರ್ ನ ತಗೊಂಡು ಬಂದು ಬ್ರಾನ್ಸನ್ ರೀಡ್, ಲೋಗನ್ ಪಾಲ್ ಹಾಗೆ ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರು ಟೆನ್ಷನ್ ಅಲ್ಲಿ ಹಂಗೆ ಯೋಚನೆ ಮಾಡ್ತಾ ಕೂತ್ಕೊಬಿಡ್ತಾರೆ. ಓವರ್ ಆಲ್ ಮಂಡೇ ನೈಟ್ ರಾ ಓಪನಿಂಗ್ ಗೆ WWE ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ನಮಗೆ ಜಿಯೋವ್ಯಾನ್ ಇವೆನ್ಸ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಅಮೆರಿಕಾನೋಸ್ ಗಳು ಕೂಡ ಇರ್ತಾರೆ ಅಂತ ಹೇಳಬೇಕು. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಯೋ ಅಂಡ್ ಬ್ರಾವೋ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಂಟರ್ಫರೆನ್ಸ್ ಮಾಡಿ ನಮ್ಮ ಬ್ರಾವೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಸ್ಟೀಲ್ ಪ್ಲೇಟ್ ನು ಕೂಡ ಕೊಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಕೈಯಲ್ಲಿ ಆ ಒಂದು ಸ್ಟೀಲ್ ಪ್ಲೇಟ್ ಇರೋದನ್ನೇ ಮರೆತು ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಡೆ ತೋರಿಸ್ತಾ ಇರ್ತಾರೆ. ಅಂಡ್ ಅದನ್ನ ರೆಫ್ರಿ ನೋಡಿ ಆ ಒಂದು ಸ್ಟೀಲ್ ಪ್ಲೇಟ್ ನ ಗಿತ್ಕೊಬಿಡ್ತಾರೆ. ಅಂಡ್ ಈ ಕಡೆ ಜಿಯೋವ್ಯಾನ್ ಇವೆನ್ಸ್ ಅವರು ಓಜಿ ಕಟರ್ ನ ಕನೆಕ್ಟ್ ಮಾಡಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಸೊ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಫೇಸ್ ಆಫ್ ಇವತ್ತು ಮಂಡೇ ನೈಟ್ ರಾಲ್ ಕೂಡ ಕಂಟಿನ್ಯೂ ಆಯ್ತು. ಇದಾದ್ಮೇಲೆ ನಮಗೆ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಎಜೆ ಸ್ಟೈಲ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ನಾನು ಅನ್ಕೊಂಡೆ, ಏನ್ ಗುರು ನಿಜವಾಗ್ಲೂ ಕೂಡ ಎಜೆ ಸ್ಟೈಲ್ ಅವರು ಬರ್ತಾ ಇದಾರ ಅಂತ. ಬಟ್ ಸಡನ್ ಆಗಿ ನಮ್ಮ ಗಂತರ್ ಅವರು ಅಲ್ಲಿ ಎಂಟ್ರಿನ ಕೊಡ್ತಾರೆ. ಅಂಡ್ ಇವತ್ತು ಎಲ್ಲರನ್ನೂ ಕೂಡ ಇನ್ಕ್ಲೂಡಿಂಗ್ ಮೀ ನಮ್ಮ ಗಂತರ್ ಅವರು ಟ್ರೋಲ್ ಮಾಡಿದ್ರು ಅಂತ ಹೇಳ್ಬೇಕು. ನಾನಂತೂ ಅದು ಎಜೆ ಸ್ಟೈಲ್ ಅಂತಾನೆ ಅನ್ಕೊಬಿಟ್ಟಿದ್ದೆ. ಅದಾದ್ಮೇಲೆ ಗಂತರ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂತು ನನಗಂತೂ. ಅದಾದ್ಮೇಲೆ ನಮ್ಮ ಗಂತರ್ ಅವರು ಸಿಕ್ಕಾಪಟ್ಟೆ ಕ್ರೌಡ್ ನ ಟ್ರೋಲ್ ಮಾಡ್ಕೊಂಡು ರಿಂಗಿಗೆ ಬಂದು, ನಾನು ಮುಂಚೆನೆ ಹೇಳಿದ್ದೆ, ನಾನು ಯಾವ ರೀತಿ ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡೋದ್ನೋ, ಯಾವ ರೀತಿ ಜಾನ್ ಸಿನಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ನೋ, ಅದೇ ರೀತಿ ಎಜೆ ಸ್ಟೈಲ್ ಅವರು ನನ್ನ ವಿರುದ್ಧ ಬಂದ್ರು ಅಂಡ್ ತನ್ನ ಕರಿಯರ್ ನ ಕಳ್ಕೊಂಡ್ರು. ಯಾಕಂದ್ರೆ ಈಗ ನಾನು ಕೆರಿಯರ್ ಕಿಲ್ಲರ್ ಆಗಿದ್ದೀನಿ ಅಂತ ಜರ್ಮನ್ ನಲ್ಲಿ ನಮ್ಮ ಗಂತರ್ ಅವರು ಏನೇನೋ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರ್ಯಾಗನ್ ಲೀ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನ್ ಲೀ ಅವರು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಟ್ಯಾಕ್ ನ ಅವರು ಮಾಡ್ತಾ ಇರ್ತಾರೆ. ಬಟ್ ಒಂದು ಟೈಮ್ ಅಲ್ಲಿ ಬೆರಿಕೇಡ್ ಹತ್ರ ಗಂತರ್ ಇರಬೇಕಾದ್ರೆ ನಮ್ಮ ಡ್ರ್ಯಾಗನ್ ಲೀ ಅವರು ಓಡ್ ಬಂದು ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಗಂತರ್ ಅವರು ಸೀದಾ ಆ ಒಂದು ಬೆಲ್ ಇರುತ್ತಲ್ಲ ಅದರಲ್ಲಿ ತೆಗೆದು ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಗುರು ನಿಜವಾಗ್ಲೂ ಅದು ಸಿಕ್ಕಾಪಟ್ಟೆ ಜೋರಾಗಿ ಬೀಳುತ್ತೆ, ಢಣ್ ಅಂತ ಸೌಂಡ್ ಕೂಡ ಬರುತ್ತೆ. ರಿಂಗ್ ಬೆಲ್ ಅದು ನಿಜವಾಗ್ಲೂ ಕಬ್ಣ ಅದು ಅದರಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ಅವರು ಡ್ರ್ಯಾಗನ್ ಲೀ ಅವರಿಗೆ ಸ್ಲೀಪರ್ ಹೋಲ್ಡ್ ನ ಕನೆಕ್ಟ್ ಮಾಡ್ತಾರೆ. ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದ್ರು ಕೂಡ ಸ್ಲೀಪರ್ ನ ಬಿಡೋದಿಲ್ಲ. ಒಂದು ಟೈಮ್ ಅಲ್ಲಿ ರೋಪ್ ಹತ್ರ ನಮ್ಮ ಡ್ರ್ಯಾಗನ್ ಲೀ ಅವರಿಗೆ ಸ್ಲೀಪರ್ ನ ಕನೆಕ್ಟ್ ಮಾಡಿರ್ತಾರೆ. ಲಿಟರಲಿ ಅವ್ರ
ಮೆಟ್ರನ್ನ ಇಜುಕ್ತಾನೆ ನಮ್ಮ ಡ್ರ್ಯಾಗನ್ ಲೀ ಅವರು ಕೆಳಗಡೆ ನ್ಯಾತಾಡ್ತಾ ಇರ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಡಿಸ್ಟರ್ಬಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ಓವರಾಲ್ ನಮ್ಮ ಗಂತರ್ ಅವರು ಮತ್ತೊಮ್ಮೆ ನಾನು ಎಷ್ಟು ಭಯಂಕರ ಅಂತ ತೋರಿಸಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಬಂದು, ಇವತ್ತು ನೀನು ಎಲೆ ನೈಟ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತೀಯಾ ಪ್ಲೀಸ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಇಲ್ಲ ನಾನು ಬುಕ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಈಗ ಬ್ರಾನ್ ಬ್ರೇಕರ್ ಅವ್ರನ್ನ ನನ್ನ ಈ ಒಂದು ಶೋ ಇಂದ ಬ್ಯಾನ್ ಮಾಡ್ತಾ ಇದ್ದೀನಿ. ಅವನನ್ನ ಕರ್ಕೊಂಡೋಗು. ಅಂಡ್ ನಿನಗೆ ಏನು ಒಳ್ಳೇದಾಗುತ್ತೆ ಗೊತ್ತಾ, ನೀನಾಗಿ ಅವನನ್ನ ಹೊರಗಡೆ ಕರ್ಕೊಂಡೋದ್ರೆ. ಅಂಡ್ ಇನ್ನ ಒಂದು, ಇವತ್ತು ಪೆಂಟಾ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೀನಿ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋದಾಗ ನಮ್ಮ ಬ್ರಾನ್ಸನ್ ರೀಡ್ ಅವರು, ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ, ಏನ್ ಮಾಡ್ತೀಯೋ ಮಾಡ್ಕೋ ಅಂತ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಇವತ್ತು ವಿಷನ್ ನ ಗತಿ ಸ್ವಲ್ಪ ಬಿದೋಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದಾದ್ಮೇಲೆ ನಮಗೆ ವಾರ್ ರೈಡರ್ಸ್ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ವಾರ್ ರೈಡರ್ಸ್ ಅವರು ಎಂಟ್ರಿನ ಕೊಟ್ಟಿರ್ತಾರೆ. ಸಡನ್ ಆಗಿ ಒಬಾಫೆಮಿ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನಾಗುತ್ತೋ ಗೊತ್ತಿಲ್ಲ, ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ. ಒಬಾಫೆಮಿ ಅವರು ಬಂದು ವಾರ್ ರೈಡರ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಲಿಟರಲಿ ವಾರ್ ರೈಡರ್ಸ್ ನ ಎತ್ತೆತ್ತಿ ಎಸಿತಾ ಇರ್ತಾರೆ ಗುರು. ಅದಂತೂ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು. ಪವರ್ ಬಾಂಬ್ ಕೂಡ ಅವರು ಎಸ್ಕೊಂಡು ಆಗ್ತಾ ಇರ್ತಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಪವರ್ಫುಲ್ ಅನ್ನಿಸ್ತಾ ಇದ್ದಾರೆ ನಮ್ಮ ಒಬಾಫೆಮಿ ಅವರು. ಇವತ್ತು ಅವರು ವಾರ್ ರೈಡರ್ಸ್ ಅವ್ರನ್ನ ಡಿಸ್ಟ್ರಾಯ್ ಮಾಡಾಕಿದ್ದಾರೆ. ಇದಾದ್ಮೇಲೆ ನಮಗೆ ನಿಕ್ಕಿ ಬೆಲ್ಲಾ ಹಾಗೆ ಬ್ರಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗಿಗೆ ಬರ್ತಾರೆ. ನಮ್ಮ ನಿಕ್ಕಿ ಬೆಲ್ಲಾ ಅವರು ಹೇಳ್ತಾರೆ, ಫೈನಲಿ ಬೆಲ್ಲಾಟ್ ವಿನ್ಸ್ ಆರ್ ಬ್ಯಾಕ್. ನಾವು ಯಾಕೆ ಮತ್ತೊಮ್ಮೆ ಬಂದಿದೀವಿ ಅಂದ್ರೆ, ನಾವು ಈ ಒಂದು ಕಂಪನಿಯ ಬೆಸ್ಟ್ ಟ್ಯಾಗ್ ಟೀಮು. ಅಂಡ್ ಅದಕ್ಕೋಸ್ಕರ ಈಗ ನಾವು ಮತ್ತೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೋತೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಡರ್ಟಿ ಡಾಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಕ್ರೌಡ್ ಸ್ವಲ್ಪ ಜನ ಬೂ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಚಿಯರ್ ಮಾಡ್ತಾ ಇರ್ತಾರೆ. ಅಂಡ್ ಡರ್ಟಿ ಡಾಮಿನಿಕ್ ಮಿಸ್ಟೀರಿಯೋ ಅವರು ಇವತ್ತು ಮಾತ್ರ ನನ್ನ ಕಣಿಗೂ ಕೂಡ ಆಸಮ್ ಆಗಿ ಕಾಣಿಸ್ತಾ ಇದ್ರು. ಇವರು ರಿಂಗಿಗೆ ಬರ್ತಾರೆ. ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ನಾನು ಇಲ್ಲಿಗೆ ಬರೋದಕ್ಕೆ ಒಂದೇ ಒಂದು ರೀಸನ್ ಏನಪ್ಪಾ ಅಂದ್ರೆ, ನನ್ನ ಲವ್ ಲಿವ್ ಮಾರ್ಗನ್ ಅವರು ವಿಮೆನ್ಸ್ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ ಅಂತ ಲಿವ್ ಮಾರ್ಗನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಲೈಫ್ ಅಂದ್ರೆ ಡಾಮಿನಿಕ್ ಮಿಸ್ಟೀರಿಯೋ ಅವ್ರದ್ದು. ಲಿವ್ ಮಾರ್ಗನ್ ಅವರು ಓಡ್ ಬಂದಿದೆ, ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಜಂಪ್ ಮಾಡಿ ಅವರಿಗೆ ಬ್ಯೂಟಿಫುಲ್ ಕಿಸ್ ನ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರು ಮೊದಲನೇದಾಗಿ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ವೆಲ್ಕಮ್ ಮಾಡಿ, ನಾನು ಬೆಸ್ಟ್ ವಿಮೆನ್ ರಾಯಲ್ ರಂಬಲ್ ವಿನ್ನರ್ ಆಗಿದ್ದೀನಿ. ಅಂಡ್ ಈಗ ನನ್ನ ಬಳಿ ಚಾಯ್ಸಸ್ ಗಳಿದೆ, ನಾನು ಬೇಕಾದ್ರೆ ಸ್ಮ್ಯಾಕ್ ಡೌನ್ಗೂ ಕೂಡ ಹೋಗಬಹುದು ಅಲ್ಲಿನ ಚಾಂಪಿಯನ್ ನ ನೋಡೋದಕ್ಕೆ. ಏನೇ ಆಗ್ಲಿ ಈಗ ನನ್ನ ಬಳಿ ತುಂಬಾನೇ ಅವಕಾಶ ಇದೆ. ಅಂಡ್ ನಾನು ರಸಲ್ ಮೀನಿಯಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಸಿಸ್ಟರ್ ರೊಕೈಲ್ ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ರೊಕೈಲ್ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ರೊಕೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೊಕೈಲ್ ಅವರು ಲಿವ್ ಮಾರ್ಗನ್ ಅವರ ಬಳಿ ಒಂದು ಪ್ರಶ್ನೆನ ಕೇಳ್ತಾರೆ, ನೀನ್ ಯಾಕೆ ನನ್ನನ್ನ ರಾಯಲ್ ರಿಂಬಲ್ ಇಂದ ಎಲಿಮಿನೇಟ್ ಮಾಡಿದೆ ಅಂತ. ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ, ನನಗೆ ಗೊತ್ತಿತ್ತು ನೀನು ಸೆಲ್ಫಿಶ್ ಅಲ್ಲ ಅಂತ. ಅಂಡ್ ಅದಕ್ಕೋಸ್ಕರ ಆ ರೀತಿ ಮಾಡಿದೆ. ನಿನಗೆ ಇವತ್ತು ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗ್ತಾ ಇದೆ. ಅಂಡ್ ನಾನು ಕೂಡ ಈಗ ನಂಬರ್ 1 ಕಂಟೆಂಡರ್ ಆಗಿದ್ದೀನಿ. ಸೊ ಇಬ್ಬರ ಗೆಲುವು ಜಡ್ಜ್ಮೆಂಟ್ ಡೇ ಯ ಗೆಲುವು ಅಂತ ನಮ್ಮ ರೊಕೈಲ್ ಅವರಿಗೆ ಲಿವ್ ಮಾರ್ಗನ್ ಅವರು ಹೇಳ್ತಾರೆ. ಅಂಡ್ ಆದ್ರೂ ಕೂಡ ನಮ್ಮ ರೊಕೈಲ್ ಅವರು ಲಿವ್ ಮಾರ್ಗನ್ ಅವರಿಗೆ ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಟೈಮು ನನಗೂ ಕೂಡ ಖುಷಿ ಇದೆ, ಬಟ್ ಇವತ್ತು ನನ್ನ ಮ್ಯಾಚ್ ಅಲ್ಲಿ ನೀನು ಬರಬೇಡ, ಯಾಕಂದ್ರೆ ಇವತ್ತು ನಾನು ಸ್ಟೆಫನಿ ವೆಕರ್ ಅವ್ರನ್ನ ಒಂಟಿಯಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಆಲ್ ದ ಬೆಸ್ಟ್ ನ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ನಮಗೆ ಸ್ಟೆಫನಿ ವೆಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟೆಫನಿ ವೆಕರ್ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಸ್ಟೀಲ್ ಚೇರ್ ನೆಲ್ಲದನ್ನು ಕೂಡ ರಿಂಗ್ ಒಳಗಡೆ ಹಾಕ್ತಾ ಇದ್ದಾರೆ, ಬಟ್ ಅದನ್ನ ಯೂಸೇ ಮಾಡ್ತಾ ಇಲ್ಲ. ಈ ಒಂದು ಟೇಬಲ್ ನ ಬ್ರೇಕ್ ಮಾಡಿಸ್ತಾರೆ. ಲಿಟರಲಿ ಮೂರು ಟೇಬಲ್ ನ ಸೆಟಪ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. 3 ಟೇಬಲ್ ಕೂಡ ಬ್ರೇಕ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಟ್ರಾಶ್ ಕ್ಯಾನ್ ಗಳ ಯೂಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ರೊಕೈಲ್ ಅವರಿಗೆ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಟ್ಯಾಕ್ ಮಾಡುವಂತ. ಅಂಡ್ ಆಗ ನಮ್ಮ ರೊಕೈಲ್ ಅವರು ಲಿವ್ ಮಾರ್ಗನ್ ಅವರಿಗೆ ಹೇಳ್ತಾರೆ, ನೀನು ಬರಬೇಡ ಅಂತ ಹೇಳಿದ್ನಲ್ಲ ಅಂತ. ಆದ್ರೂ ಕೂಡ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ಸ್ಟೆಫನಿ ವೆಕರ್ ಅವರು ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಲಿವ್ ಮಾರ್ಗನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ರೊಕೈಲ್ ಅವ್ರನ್ನ ಟೇಬಲ್ ಮೇಲ್ಗಡೆ ಮಲಗಿಸಿ ತನ್ನ ಫಿನಿಶರ್ ನ ಹಾಕೋದಕ್ಕೆ ಹೋದಾಗ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಔಟ್ ಸೈಡ್ ಕೂಡ ಒಂದು ಟೇಬಲ್ ಸೆಟಪ್ ಆಗಿರುತ್ತೆ. ರಾಕ್ಸಿನ್ ಪ್ರೀಸ್ ಅವರು ಬಂದು ಸ್ಟೆಫನಿ ವೆಕರ್ ಅವ್ರನ್ನ ಟಾಪ್ ರೋಪ್ ಮೇಲಿಂದ ತಳ್ಳೋದಕ್ಕೆ ನೋಡ್ತಾ ಇರ್ತಾರೆ, ಬಟ್ ಇಲ್ಲಿ ಸ್ಟೆಫನಿ ವೆಕರ್ ಅವರೇ ರಾಕ್ಸಿನ್ ಪ್ರೀಸ್ ಅವ್ರನ್ನ ತೊಳ್ತಾರೆ. ರಾಕ್ಸಿನ್ ಪ್ರೀಸ್ ಅವ್ರಿಗೂ ಕೂಡ ಒಂದು ಟೇಬಲ್ ಮುರ್ಕೊಳ್ಳುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರೊಕೈಲ್ ಅವರು ಕೂಡ ಎದ್ದು ಟಾಪ್ ರೋಪ್ ಮೇಲ್ಗಡೆ ಹೋಗಿ ಸ್ಟೆಫನಿ ವೆಕರ್ ಅವರಿಗೆ ಅಲ್ಲಿಂದಾನೆ ತಯಾನಾ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೂ ಕೂಡ ನೋಡ್ತಾರೆ ಥ್ರೂ ಟೇಬಲ್. ನಾನು ಅನ್ಕೊಂಡೆ ಓಕೆ ಇಲ್ಲಿ ನಮ್ಮ ರೊಕೈಲ್ ಅವರು ವಿನ್ ಆಗ್ತಾರೆ ಅಂತ, ಬಟ್ ಅದನ್ನ ರಿವರ್ಸ್ ಮಾಡಿ ಡ್ರ್ಯಾಗನ್ ಹೆಡ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ರೊಕೈಲ್ ಅವರಿಗೆ ಸ್ಟೆಫನಿ ವೆಕರ್ ಅವರು. ಲಿಟರಲಿ ಆ ಒಂದು ಸೀಕ್ವೆನ್ಸ್ ಚೆನ್ನಾಗಿತ್ತು. ಇದಾದ್ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸ್ಟೆಫನಿ ವೆಕರ್ ಅವರು ರೊಕೈಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು
ತನ್ನ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಸ್ಟೆಫನಿ ವೇಕರ್ ಅವರಿಗೆ ಒಂದು ಓಬಿ ಲಿವ್ ನ ಕನೆಕ್ಟ್ ಮಾಡಿ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಎತ್ತಿ ಹಿಡಿದು ಒಂದು ಪೋಸ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ನಮ್ಮ ಲಿವ್ ಮಾರ್ಗನ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ಈ ಕಡೆ ರೊಕೈಲಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಟೆನ್ಷನ್ಸ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲಿಮೆನ್, ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ ಅಂತ ಹೇಳ್ಬೇಕು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಇಂಟರ್ಫೈರ್ ಮಾಡೋದಕ್ಕೆ ಬಂದಾಗ ನಮ್ಮ ಪೆಂಟಾ ಅವರು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ರೆಫ್ರಿ ಮಧ್ಯದಲ್ಲಿ ಸಿಗಾಕೋಬಿಡ್ತಾರೆ ಅಂಡ್ ರೆಫ್ರಿಗೆ ಏಟ್ ಆಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಪೆಂಟಾ ಅವರಿಗೆ ಡ್ರ್ಯಾಗನ್ ಡ್ರಾಪ್ ನ ಕನೆಕ್ಟ್ ಮಾಡಿ ಒಂದು ಸುನಾಮಿನೂ ಕೂಡ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಪಾಲಿಮಿನ್ ಅವರು ಕೂಡ ಏನ್ ಆಗ್ತಾ ಇದೆ ಇಲ್ಲಿ ಅಂತ ಸಿಕ್ಕಾಪಟ್ಟೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಇನ್ನ ಒಂದು ಸುನಾಮಿನ ಕನೆಕ್ಟ್ ಮಾಡ್ತೀನಿ ಅಂತ ರಿಂಗ್ ಸೈಡ್ ಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಎಲೆನೈಟ್ ಅವರು ಬಂದು ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಸ್ಟೀಲ್ ಚೇರ್ ಮೇಲೆ ಒಂದು BFT ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಪಾಲಿಮಿನ್ ಅವರು ಶಾಕ್ ಆಗ್ತಾರೆ. ಈ ಕಡೆ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರು ಕೂಡ ಎಲೆನೈಟ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋದಕ್ಕೆ ಹೊರಟೋಗ್ತಾರೆ. ಅಂಡ್ ರೆಫ್ರಿ ಕೂಡ ಎದಾಳ್ತಾನೆ, ಅವನು 10 ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಪಾಲಿಮಿನ್ ಅವರು ತಡೆಯೋದಕ್ಕೂ ಕೂಡ ಟ್ರೈ ಮಾಡ್ತಾರೆ, ಬಟ್ ರೆಫ್ರಿ ನಿಲ್ಸೋದಿಲ್ಲ. ಅಂಡ್ ಬ್ರಾನ್ಸನ್ ರೀಡ್ ಅವರು ರಿಂಗ್ ಒಳಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಅಂಡ್ ಹಿಂಗೆ ಕೌಂಟ್ ಔಟ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ವಿನ್ ಆಗಿದ್ದಾರೆ. ಅಂಡ್ ನಮ್ಮ ಪಾಲಿಮಿನ್ ಅವರ ಫೇಸು ಫುಲ್ಲು ಕೂಡ ಡೆಲ್ ಆಗುತ್ತೆ. ಯಾಕಂದ್ರೆ ಎಲ್ಲಿದ್ದ ವಿಷನ್ ಎಲ್ಲಿಗೆ ಬಂದು ಇಳಿತು ಅಂತ. ಏನೇ ಆಗ್ಲಿ ಇವತ್ತಿನ ಮಂಡೇ ನೈಟ್ ಅಲ್ಲಿ ಕಂಪ್ಲೀಟ್ ವಿಷನ್ ನ ಡೌನ್ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ಕ್ಯಾಮ್ರಾ ನಮ್ಮನ್ನ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಹೋಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ರೇಂಜ್ ರೋವರ್ ಕಾರ್ ಬಂದು ನಿಲ್ಲುತ್ತೆ. ಅಂಡ್ ಆ ಒಂದು ಕಾರ್ ಒಳಗಡೆಯಿಂದ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೆಳಗಡೆ ಇಳಿತಾರೆ. ಅಂಡ್ ಅಲ್ಲಿಂದಾನೆ ಕ್ಯಾಮ್ರಾ ಅವರನ್ನ ಫಾಲೋ ಮಾಡ್ಕೊಂಡು ಸ್ಟೇಜ್ ಹತ್ರ ಕರ್ಕೊಂಡು ಬರುತ್ತೆ. ಲಿಟ್ರಲಿ ಅವರು ನೆಡ್ಕೊಂಡು ಬರಬೇಕಾದ್ರೆ ಗೊರಿಲ್ಲಾ ಪೊಸಿಷನ್ ನ ನೋಡಿ ಏನು ಕೂಡ ರಿಯಾಕ್ಟ್ ಮಾಡ್ದಲೇ ಹೋಗ್ತಾರೆ. ಅವರ ಅಂದ್ರೆ ಏನು ಅಂತ ಸ್ವಲ್ಪ ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇಡೀ ಕ್ರೌಡ್ ಲಿಟ್ರಲಿ ರೋಮನ್ ರೈನ್ಸ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. OTC ಚಾಂಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾ ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ತನ್ನ ಎಂಟ್ರಿನ ಕೊಟ್ಟು ಮೈಕ್ ನ ತಗೊಂಡು ಫಿಲಿ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ OTC ಚಾಂಟ್ ನ ಮಾಡುತ್ತೆ. ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಹಾನೆಸ್ಟ್ ಆಗಿ ಹೇಳ್ತೀನಿ, ಇಲ್ಲಿ ನಾನು ಈ ಒಂದು ಜಾಗದಲ್ಲಿ ನಾನು ತುಂಬಾ ಅಪ್ ಅಂಡ್ ಡೌನ್ಸ್ ಗಳನ್ನ ಕಂಡಿದ್ದೀನಿ. ನಾನು ನನ್ನ ಮೊದಲ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದು ಇಲ್ಲೇ. ಅದು ನನ್ನ ಡಾಟರ್, ನನ್ನ ಮಗಳ ಬರ್ತ್ಡೇ ದಿನ. ಅಷ್ಟೇ ಅಲ್ಲ, ನಾನು ಮೊದಲ ರಾಯಲ್ ರಂಬಲ್ ಕೂಡ ಇಲ್ಲೇ ಗೆದ್ದಿದ್ದು. ಅಂಡ್ ತುಂಬಾ ಮ್ಯಾಚಸ್ ಗಳನ್ನು ಕೂಡ ಸೋತಿದ್ದೀನಿ. ಅಂಡ್ ಅಷ್ಟೇ ಅಲ್ಲ, ಈಗ ರಾಯಲ್ ರಂಬಲ್ ಕೂಡ ನಾನು ಮತ್ತೆ ಗೆದ್ದು ನೆಕ್ಸ್ಟ್ ಶೋನೇ ಫಿಲಿಡೆಲ್ಫಿಯಾದಲ್ಲಿ ಇದೆ ಅಂತ ಗೊತ್ತಾಯ್ತು. ಅಂಡ್ ನನಗೆ ಅದು ನಿಜವಾಗ್ಲೂ ಕೂಡ ವಿಚಿತ್ರ ಅನ್ನಿಸ್ತು. ಅಂಡ್ ಅಷ್ಟೇ ಖುಷಿ ಕೂಡ ಆಯ್ತು. ಅಂಡ್ ಈಗ ನನ್ನ ಬಳಿ 2 ಚಾಯ್ಸಸ್ ಗಳಿದೆ. ಅಂಡ್ ಫಿಲಿಡೆಲ್ಫಿಯಾ ಜೊತೆ ಸೇರ್ಕೊಂಡು ಆ ಚಾಯ್ಸಸ್ ಗಳನ್ನ ಚೂಸ್ ಮಾಡೋದು ಪರ್ಫೆಕ್ಟ್ ಅಂತ ಅನಿಸ್ತಾ ಇದೆ. ಸೊ ನಾನಿವಾಗ ಏನ್ ಮಾಡೋಣ? ನಾನಿವಾಗ ರಸಲ್ ಮೇನಿಯಾದಲ್ಲಿ ಯಾವ ಚಾಂಪಿಯನ್ಶಿಪ್ ನಾನು ಬೆಳೆಸಿದ್ನೋ ಆ ಚಾಂಪಿಯನ್ ಆದಂತಹ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡೋಣ ಅಥವಾ CM ಪಂಕ್ ಅವ್ರನ್ನ ಫೇಸ್ ಮಾಡೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಫಿಲಿಡೆಲ್ಫಿಯಾನ ಕೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ತಗೊಂಡಾಗ ಬೂ ಮಾಡ್ತಾ ಇರುತ್ತೆ. ಅವರೇ CM ಪಂಕ್ ಅಂತ ಚಾಂಟ್ ನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಓಕೆ ನನಗೂ ಕೂಡ ಅರ್ಥ ಆಗ್ತಾ ಇದೆ, ನೀವು ಮೊದಲು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚೂಸ್ ಮಾಡೋದು ಬೇಡ ಅಂತ ಬೂ ಮಾಡ್ತಾ ಇದ್ದೀರಾ. ಅಂಡ್ ನೀನು CM ಪಂಕ್ ಅವರ ಮೇಲೆ ಹೋಗು ಅಂತ ಚಿಯರ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಸೀದಾ ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಕ್ಯಾಮ್ರಾ ಬಳಿ ಹೋಗಿ, ಫಿನ್ ಬ್ಯಾಲರ್ ನೀನ್ ಎಲ್ಲೇ ಇರು, ನಾನ್ ನಿಜವಾಗ್ಲೂ ಕೂಡ ನಿನ್ನಂತೂ ಸುಮ್ನೆ ಬಿಡೋದಿಲ್ಲ ಅಂತ ಫಿನ್ ಬ್ಯಾಲರ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ಪಂಕ್ ನೀನ್ ನಿಜವಾಗ್ಲೂ ಕೂಡ ಏನ್ ಮಾಡ್ತಾ ಇದೀಯ? ನಿನಗೆ ತಲೆ ಕೆಟ್ಟಿದ್ಯಾ? ಲಿಟ್ರಲಿ ನೀನು ಈಗ ಬಂದು ನನ್ನ ಸೆಗ್ಮೆಂಟ್ ನ ಇಂಟರ್ಫೈರ್ ಮಾಡಿ ಸೀದಾ ಬಂದು ಫಿನ್ ಬ್ಯಾಲರ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು, ಏನು ನಿಜವಾಗ್ಲೂ ಕೂಡ ನೀನ್ ಇವಾಗ ಫನ್ನಿ ಆಗಿ ಮಾತಾಡ್ತಾ ಇರೋದು, ನಾನು ನಿನ್ನ ಸೆಗ್ಮೆಂಟ್ ನ ಇಂಟರ್ಫೈರ್ ಮಾಡಿಲ್ಲ, ಬದಲಿಗೆ ಇದು ಸ್ಮ್ಯಾಕ್ ಡೌನ್ ಅಲ್ಲ, ಇದು ಮಂಡೇ ನೈಟ್ ರಾ. ಅಂಡ್ ಇದನ್ನ ನಾನ್ ನಡೆಸೋದು, ಇಲ್ಲಿ ನಾನು ಶಾರ್ಟ್ಸ್ ನ ತಗೊಳ್ಳೋದು ಅಂತ ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆನೇ CM ಪಂಕ್ ಅವರು ಮಾತಾಡ್ತಾರೆ.
ಅದಾದ್ಮೇಲೆ ಹೇಳ್ತಾರೆ, ಈಗ ನೀನು ರಾಯಲ್ ರಂಬಲ್ ನ ಗೆದ್ದಿದ್ಯಾ ಅಂಡ್ ಈಗ ನೀನು ಯಾರನ್ನ ಚೂಸ್ ಮಾಡೋಣ ಅಂತ ಇಲ್ಲಿ ಬಂದು ಫಿಲಿನ ಕೇಳ್ತಾ ಇದೀಯಾ. ಓಕೆ, ನಾನು ಕೂಡ ಸ್ವಲ್ಪ ನಿನಗೆ ಹೆಲ್ಪ್ ಮಾಡ್ತೀನಿ. ಸೊ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ರಸಲ್ ಮೇನಿಯಾದಲ್ಲಿ ನೀವು ಯಾವ ಮ್ಯಾಚ್ ನ ನೋಡೋದಕ್ಕೆ ಇಷ್ಟಪಡ್ತೀರಾ, ಈ ಒಂದು ಮ್ಯಾಚ್ ನಿಮಗೆ ಬೇಕಾ ಅಂತ ಹೇಳಿದಾಗ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ಅವರು ಹೇಳ್ತಾರೆ, ಓಕೆ, ರೋಮನ್ ರೈನ್ಸ್ ವರ್ಸಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್, ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಿಮಗೆ ಎಷ್ಟು ಆಸಕ್ತಿ ಇದೆ ಅಂತ ಕೇಳಿದಾಗ ಇಡೀ ಕ್ರೌಡ್ ಚಿಯರ್ ಮಾಡ್ತಾ ಇರುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ತಗೊಂಡಾಗ ಬೂ ಮಾಡುತ್ತೆ, ಸಿಎಂ ಪಂಕ್ ಅವರ ನೇಮ್ ನ ತಗೊಂಡಾಗ ಚಿಯರ್ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಕ್ರೌಡ್ ನ ರಿಯಾಕ್ಷನ್ ನ ನೀನು ಕೇಳಿಸ್ಕೊಂಡೆ ಅಲ್ವಾ, ಈಗ ನಿನ್ನ ಬಳಿ 2 ಬೆಟ್ಟ ಇದೆ ಅಂಡ್ ಅದರಲ್ಲಿ ಒಂದು ತುಂಬಾನೇ ಈಸಿ ಬೆಟ್ಟ, ಅದೇ ಡ್ರೂ ಮ್ಯಾಕೆಂಟೈರ್, ಅಂಡ್ ಇನ್ನೊಂದು ತುಂಬಾನೇ ದೊಡ್ಡ ಕಷ್ಟವಾದ ಬೆಟ್ಟ, ಅಂಡ್ ಅದೇ ನಾನು ಸಿಎಂ ಪಂಕ್. ಸುಮ್ನೆ ನೀನು ಹೋಗು, ಈಸಿ ಬೆಟ್ಟನ ಹತ್ತು, ಆರಾಮಾಗಿ ನೀನು ಚಾಂಪಿಯನ್ ಆಗ್ಬಹುದು ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಏನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೀನು ನಿಜವಾಗ್ಲೂ ಕೂಡ ಈಸಿ ಅಂತ ಹೇಳ್ತಾ ಇದೀಯಾ, ಈಗಲೂ ಕೂಡ ಡ್ರೂ ಮ್ಯಾಕೆಂಟೈರ್ ನಿನಗಿಂತ 20 ಪಟ್ಟು ಬಿಗ್ಗರ್. ಅಂಡ್ ಕಳೆದ ಬಾರಿ ನಾನು ನಿಮ್ಮಿಬ್ರನ್ನ ನೋಡಿದಾಗ ನೀವು ಅದ್ ಯಾವ್ದೋ ಒಂದು ಕಿತ್ತೋಗಿರೋ ಪ್ಲಾಸ್ಟಿಕ್ ಬ್ರಾಸ್ಲೈಟ್ ಗೆ ಕಿತ್ತಾಡ್ತಾ ಇದ್ರಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಬ್ರಾಸ್ಲೈಟ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನಿನ್ನ ಮಾತುಗಳನ್ನ ಸ್ವಲ್ಪ ನೋಡ್ಕೊಂಡು ಆಡು ರೋಮನ್ ರೈನ್ಸ್, ಯಾಕಂದ್ರೆ ಕಳೆದ ಬಾರಿ ನಾನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡಿದಾಗ ಅವನು ಒಳಗೆ ಹಾಕಿಸ್ಕೊಂಡು ಹೋಗಿದ್ದ. ಅಂಡ್ ನಾನು WWE ಹಿಸ್ಟ್ರಿಯಲ್ಲೇ ಮೋಸ್ಟ್ ಬ್ರೂಟಲ್ ಮ್ಯಾಚ್ ನ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಕೊಟ್ಟು ಅವನನ್ನ ಸೋಲಿಸಿದ್ದೆ. ಸೊ ಸ್ವಲ್ಪ ನೀನು ನೋಡ್ಕೊಂಡು ಮಾತಾಡು ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನೀನು ಅದೊಂದನ್ನೇ ಮಾಡಿರಬಹುದು, ಬಟ್ ನಾನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಂಟಿನ್ಯೂಸ್ ಆಗಿ 3 ವರ್ಷದಿಂದನೂ ಕೂಡ ಸೋಲಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ಹೌದಾ 3 ವರ್ಷದಿಂದ ಸೋಲಿಸ್ಕೊಂಡು ಬರ್ತಾ ಇದೆಯಲ್ಲ, ಅದರಲ್ಲಿ ನಿನಗೆ ನಿನ್ನ ಜೊತೆ ಎಷ್ಟು ಜನ ಕಸನ್ಸ್ ಗಳಿದ್ರು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಈಗ ನನ್ನ ಫ್ಯಾಮಿಲಿನ ಮಧ್ಯೆ ತಗೊಂಡ್ ಬರಬೇಡ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ಹೌದಾ ನೀನು ಎಲ್ಲರನ್ನು ಕೂಡ ಮ್ಯಾನಿಪುಲೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ನಿಜವಾಗ್ಲೂ ನೀನು ಊಸೋಸ್ಗಳನ್ನ ಹಾಗೆ ಬ್ಲಡ್ ಲೈನ್ ನ ಎಲ್ಲರನ್ನು ಕೂಡ ಈ ಇಡೀ ಜನಗಳನ್ನು ಕೂಡ ಮ್ಯಾನಿಪುಲೇಟ್ ಮಾಡ್ಕೊಂಡೆ ನೀನು ಮೇಲ್ಗಡೆ ಬಂದಿದ್ದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರಿಗೆ ಹೇಳ್ತಾರೆ, ನಾನು ಮ್ಯಾನಿಪುಲೇಟ್ ಮಾಡಿಲ್ಲ, ಬದಲಿಗೆ ನೀನು ಮ್ಯಾನಿಪುಲೇಟ್ ಮಾಡಿದ್ದು, ನೀನು 10 ವರ್ಷ ಆದ್ಮೇಲೆ ವಾಪಸ್ ಬಂದೆ, ಈ ಜನಗಳನ್ನ ಮ್ಯಾನಿಪುಲೇಟ್ ಮಾಡಿದೆ, ಅಂಡ್ ನನ್ನ ವೈಸ್ ಮೆನ್ ನನ್ನಿಂದ ಕಿತ್ಕೊಂಡೆ, ನನ್ನ ಬ್ರದರ್ಸ್ ಊಸೋಸ್ಗಳನ್ನ ಕೂಡ ಮ್ಯಾನಿಪುಲೇಟ್ ಮಾಡಿದ್ದೆ, ಇವನ್ ನನ್ನ ಕೂಡ ಒಂದು ಟೈಮ್ ಅಲ್ಲಿ ಮ್ಯಾನಿಪುಲೇಟ್ ಮಾಡೋದಕ್ಕೆ ಹೋಗಿದ್ದೆ, ಅದಕ್ಕೋಸ್ಕರನೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಾನು ನಾರ್ಮಲ್ ಮೆನ್ ರೀತಿ ನಿನ್ನ ಹ್ಯಾಂಡ್ ಶೇಕ್ ಮಾಡಿದೆ, ಬಟ್ ನನಗೆ ಅದಾದ್ಮೇಲೆ ಗೊತ್ತಾಯ್ತು ನೀನ್ ನನ್ನನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೆ, ಅಂಡ್ ನಾನು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಆಗಿಲ್ಲ ಅಂತ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನಿಜವಾಗ್ಲೂ ನೀನು ಏನ್ ಮಾತಾಡ್ತಾ ಇದೆಯಾ ನಿನಗೆ ಗೊತ್ತಾಗ್ತಾ ಇಲ್ಲ, ಅಂಡ್ ನೀನು ಪ್ಯಾಟ್ ಮೆಕಫಿಯಲ್ಲೂ ಕೂಡ ಹೋಗಿ ಹೇಳಿದ್ದೆ, ನಾನು 3 ವರ್ಷದಿಂದ ಈ ಒಂದು ಕಂಪನಿಯಲ್ಲಿ ಸ್ವಲ್ಪ ಟೈಮ್ ನ ಕೊಟ್ಟೆ, ನನ್ನ ಜಾಗನ ಯಾರಾದ್ರೂ ಕೂಡ ತುಂಬಲಿ ಅಂತ, ಬಟ್ ನನ್ನ ಜಾಗನ ಯಾರು ಕೂಡ ಇಲ್ಲಿ ತುಂಬಲಿಲ್ಲ, ಅಂಡ್ ಅದಕ್ಕೋಸ್ಕರ ನಾನು ವಾಪಸ್ ಬಂದಿದ್ದೀನಿ ಅಂತ. ನಿನ್ನ ಶಿವನ ಇಲ್ಲಿ ಯಾರು ಕೂಡ ಫೀಲ್ ಮಾಡ್ತಾ ಇಲ್ಲ, ಬದಲಿಗೆ ನೀನೇ ನನ್ನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದೀಯಾ. ಎಸ್, ನೀನು ಲಾಂಗೆಸ್ಟ್ ಚಾಂಪಿಯನ್ ಆಗಿದೆಯಾ, ಅಂಡ್ ಅದಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಕೂಡ ತಿಳಿಸ್ತೀನಿ, ಬಟ್ ನಿನಗಿಂತ ಮುಂಚೆ ನಾನು ಕೂಡ 450 ದಿನಗಳಿಗಿಂತ ಜಾಸ್ತಿ ದಿನ ಚಾಂಪಿಯನ್ ಆಗಿದ್ದೆ, ಅದು ಕೂಡ ನನ್ನ ಪಾಲಿಮೆನ್ ನನ್ನ ಜೊತೆ ಇದ್ರು, ಅಂಡ್ ಅದೇ ದಾರಿಯಲ್ಲಿ ನೀನು ಕೂಡ ಬಂದೆ. ಪಾಲಿಮೆನ್ ನಿನ್ನ ಜೊತೆ ಇರಬೇಕಾದ್ರೆ ನೀನು 1316 ದಿನ ಚಾಂಪಿಯನ್ ಆಗಿದೆಯಾ ಅಲ್ವಾ. ಸೊ ನೀನು ಲಾಂಗ್ ಟೈಮ್ ಚಾಂಪಿಯನ್ ಆಗಿದೆಯಾ ಅನ್ನೋ ಮಾತ್ರಕ್ಕೆ ಬೆಟರ್ ಚಾಂಪಿಯನ್ ಅಲ್ಲ, ಯಾಕಂದ್ರೆ ಬೆಟರ್ ಖಂಡಿತವಾಗ್ಲೂ ಕೂಡ ಇಲ್ಲಿ ನಾನು, ಅಂಡ್ ನೀನೇ ನನ್ನಿಂದ ಎಲ್ಲದನ್ನು ಕೂಡ ಕಲ್ತಿರೋದು ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಏನು ನಾನ್ ನಿನ್ನಿಂದ ಎಲ್ಲದನ್ನು ಕೂಡ ಕಲ್ತಿದ್ದೀನ, ನಿಜವಾಗ್ಲೂ ನಾನ್ ನಿನ್ನಿಂದ ಕಲ್ತಿರೋದೇನಪ್ಪಾ ಅಂದ್ರೆ ಈ ಒಂದು ಕಂಪನಿಯಲ್ಲಿ ಏನೇನ್ನ ಮಾಡಬಾರ್ದು ಅಂತ. ನಿಜವಾಗ್ಲೂ ನೆನಪಿದೆಯಾ, ನೀನು ಈ ಒಂದು ಕಂಪನಿಗೆ ಮತ್ತೆ ವಾಪಸ್ ಬರೋದಕ್ಕೂ ಕೂಡ ನಾನೇ ಕಾರಣ, ಅಂಡ್ ನೀನು ಇಲ್ಲಿ ಚಾಂಪಿಯನ್ ಆಗಿರೋದಕ್ಕೂ ಕೂಡ ನಾನೇ ಕಾರಣ. ನಾನ್ ಮಾಡಿದಂತಹ ಪರಿಶ್ರಮದಿಂದನೇ ಈ ಒಂದು ಕಂಪನಿ ಈಗ ಈ ಒಂದು ಲೆವೆಲ್ಗೆ ಬಂದಿರೋದು. ಅಷ್ಟೇ ಅಲ್ಲ, ನೀನು ಈ ಒಂದು ಕಂಪನಿನ ಬಿಟ್ಟು ಹೋಗಿ ಮತ್ತೆ ಈ ಒಂದು ಕಂಪನಿಗೆ ಬರಬೇಕಾದ್ರೆ ಎಲ್ಲರೂ ಕೂಡ ಬಂದು ಮೊದಲು ನನ್ನ ಪರ್ಮಿಷನ್ ನ ಕೇಳಿದ್ರು, ಅಂಡ್ ನಾನು ಎಸ್ ಅಂದಿದ್ಕೆ ಮಾತ್ರ ಮತ್ತೆ ನೀನು ಈ ಒಂದು ಕಂಪನಿಗೆ ಬರೋದಕ್ಕೆ ಸಾಧ್ಯ ಆಯ್ತು. ಅಂಡ್ ನೀನು ಈ ಒಂದು ಕಂಪನಿಗೆ ಬರೋದಕ್ಕೆ ಸಾಧ್ಯ ಮೇನ್ ನಾನೇ ಆಗಿದ್ದೀನಿ, ಅಂಡ್ ನಾನೇ ಆಗಿರ್ತೀನಿ. ಏನೇ ಆಗ್ಲಿ ಸಿಎಂ ಪಂಕ್, ನನಗೆ ನಿನ್ನನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕೂಡ ಇಷ್ಟ ಇಲ್ಲ, ಅಂಡ್ ನಾನು ಆ ಒಂದು ಚಾಂಪಿಯನ್ಶಿಪ್ಗೋಸ್ಕರ ನಿನ್ನನ್ನ ಚೂಸ್ ಮಾಡ್ತಾ ಇಲ್ಲ, ಅಥವಾ ನೀನು ಬೆಟರ್ ಅಂತ ಚೂಸ್ ಮಾಡ್ತಾ ಇಲ್ಲ, ಬದಲಿಗೆ ನಾನ್ ನಿನ್ನನ್ನ ಹೇಟ್ ಮಾಡ್ತೀನಿ, ನಾನ್ ನಿನ್ನನ್ನ ತುಂಬಾನೇ ಹೇಟ್ ಮಾಡ್ತೀನಿ, ತುಂಬಾನೇ ದ್ವೇಷಿಸ್ತೀನಿ ನಿನ್ನನ್ನ, ಅಂಡ್ ಅದಕ್ಕೋಸ್ಕರ ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ಪ್ಯೂರ್ ಗೋಲ್ಡ್ ಆಗಿತ್ತು ಅಂತಾನೆ ಹೇಳ್ಬೇಕು. ಆ ಕಡೆಯಿಂದನೂ ಕೂಡ ವಾದ ಹಾಗೆ ಪ್ರತಿವಾದಗಳು
ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಸಿಎಂ ಪಂಕ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರು ಈಗ ಈ ಲೆವೆಲ್ಗೆ ಬರೋದಕ್ಕೆ ಕಾರಣ ಸಿಎಂ ಪಂಕ್ ಅವರು, ಬಟ್ ರೋಮನ್ ರೈನ್ಸ್ ಅವರ ಪ್ರಕಾರ ಸಿಎಂ ಪಂಕ್ ಅವರು ಮತ್ತೆ WWE ಗೆ ಬರೋದಕ್ಕೆ ಕಾರಣ ರೋಮನ್ ರೈನ್ಸ್. ಅಂಡ್ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಚಾಂಪಿಯನ್ಶಿಪ್ ಗೆ ಹಾಗೆ ಅವರು ಬೆಸ್ಟ್ ಅನ್ನೋದಕ್ಕೆ ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವ್ರನ್ನ ಚೂಸ್ ಮಾಡ್ತಾ ಇಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ದ್ವೇಷಿಸ್ತಾ ಇದ್ದಾರೆ. ಅಂಡ್ ಅದಕ್ಕೆ ಅಫಿಷಿಯಲ್ ಆಗಿ ಈಗ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವ್ರನ್ನ ಚೂಸ್ ಮಾಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡೇ ನೈಟ್ ಮಾತ್ರ ಆಸಮ್ ಆಗಿತ್ತು. ಇವತ್ತಿನ ಮಂಡೇ ನೈಟ್ ನಾನು ಕಣ್ಣು ಮುಚ್ಕೊಂಡು 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ನಲ್ಲ, ಒಂದು ಗುಡ್ ಪ್ರೋಮೋ ಸೆಗ್ಮೆಂಟ್ ಎಂಟೈರ್ ಶೋನೇ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ ಅಂತ. ಅದೇ ಪ್ರೋಮೋ ಸೆಗ್ಮೆಂಟ್ ಇದು. ಅಂಡ್ ಪರ್ಫೆಕ್ಟ್ ಮೈನ್ ಇವೆಂಟ್, ಪರ್ಫೆಕ್ಟ್ ಓಪನಿಂಗ್ ಅಂತಾನೆ ಹೇಳ್ಬೇಕು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.